ನಮಸ್ಕಾರ ವೀಕ್ಷಕರೇ, SM ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. 18/9/2025 ಗುರುವಾರ 28ನೇ ವಾರ್ಷಿಕ ಸರ್ವಸಾಧಾರಣ ಮಹಾಸಭೆ ನಡೆಯಿತು. ಶ್ರೀ ಲಿಂಗೈಕ್ಯ ನಾಗಭೂಷಣ ಮಹಾಶಿವಯೋಗಿಗಳ ದಿಗಂಬರೇಶ್ವರ ಸಂಸ್ಥಾನ ಮಠ ಮರೆಗುದ್ದಿ ಈ ಪೂಜ್ಯರ ಕೃಪಾಶೀರ್ವಾದದಿಂದ ಪ್ರಾರಂಭಿಸಲ್ಪಟ್ಟ ಶ್ರೀ ಬಸವೇಶ್ವರ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನೇಮಿತ್ ಗಲಗಲಿ ಇವರ ಆಶ್ರಯದಲ್ಲಿ 28ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ದಿನಾಂಕ 18/9/2025 ಗಲಗಲಿಯ ಶ್ರೀ ಬಸವೇಶ್ವರ ಅರ್ಬನ್ ಬ್ಯಾಂಕ್ ಆವರಣದಲ್ಲಿ ನಡೆದ ಈ ವಾರ್ಷಿಕ ಸಭೆ ಜರುಗಿತು. ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಶ್ರೀ ಪರಮಪೂಜ್ಯ ಶ್ರೀ ಸದಾನಂದ ಅಪ್ಪಾಜಿಯವರ ಮಂಟೂರು ಮಠ ಹಾಗೂ ಶ್ರೀ ಪರಮಪೂಜ್ಯ ಶ್ರೀ ಪ್ರಭು ತೋಂಟದಾರ್ಯ ಮಹಾಸ್ವಾಮಿಗಳು, ಶ್ರೀ ಗುರು ದಿಗಂಬರೇಶ್ವರ ಸಂಸ್ಥಾನ ಮಠ ಮರೆಗುದ್ದಿ, ಶ್ರೀಮತಿ ಪ್ರೇಮಕ್ಕ ಅಂಗಡಿಯವರು ಪ್ರವಚನಕಾರರಾಗಿ ಮಾತನಾಡಿದರು. ಸಂಗೀತ ಸುಧೆ ಗಾಯನ ಮೂಲಕ ಹಾಡಿದವರು ಸಂಬಾಳ್ಮಠ ಅಕ್ಕವರು ಹಾಗೂ ಪ್ರಜ್ವಲ್ ನಿರಾಣಿ, ಸತ್ಯಜಿತ್ ಪಾಟೀಲ್, ರಾಹುಲ್ ಕಲುತಿ, ಅರ್ಬನ್ ಬ್ಯಾಂಕ್ ಅಧ್ಯಕ್ಷರು ಜಮಖಂಡಿ ಮತ್ತು ಶಿವಾನಂದ್ ನಿಂಗನೂರು ಕೂಡ ಮಾತನಾಡಿ ಈ ವಾರ್ಷಿಕ ಸಭೆಗೆ ಮೆರುಗು ತಂದರು. HY ಜರಾಳಿ ಸರ್, ಬಾಲ ವಿಕಾಸ ಅಕಾಡೆಮಿ, ಕರ್ನಾಟಕ ಸರ್ಕಾರ, ಧಾರವಾಡ ನಿರ್ದೇಶಕರು ನಿರೂಪಣೆ ಮಾಡಿದರು. ಈ ಜನಪ್ರಿಯ ಅಧ್ಯಕ್ಷರು, ಸಂಸ್ಥಾಪಕ ನಿರ್ದೇಶಕರು, ಸತ್ಸಂಗದ ಹರಿಕಾರ, ಸಹಕಾರ ಕ್ಷೇತ್ರದ ದಿಗ್ಗಜ, ಸಾಮಾಜಿಕ ನ್ಯಾಯಗಳ ಅನುಷ್ಠಾನದ ನೇತಾರ, ಸಂಘಟನಾ ಚತುರ, ಸರಳತೆಯ ಸಹಕಾರ ಮೂರ್ತಿ ಹಾಗೂ ಜನಾನುರಾಗಿ, ಜನನಾಯಕರಾಗಿ ಹೊರಹೊಮ್ಮಿ ಸರಳತೆಯ ಮಾತುಗಾರ, ಜನರಿಗಾಗಿ ಜನರಿಗೋಸ್ಕರ ಒಳ್ಳೆಯ ಸಂದೇಶ ಕೊಟ್ಟ ಅಪ್ಪಟ ರತ್ನ. ಭವಿಷ್ಯದಲ್ಲಿ ಈ ಸಂಸ್ಥೆಯನ್ನು ದೇಶದಲ್ಲಿಯೇ ಮಾದರಿಯ ಸಂಸ್ಥೆಯನ್ನಾಗಿರಿಸಿ ಈ ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸಿ ಸಾಮಾಜಿಕ ಕ್ಷೇತ್ರ, ಆರ್ಥಿಕ ಕ್ಷೇತ್ರಗಳಲ್ಲಿ ಬೆಳೆಸಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥ ಚತುರಗಾರ ಬಸವೇಶ್ವರ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನಿಮಿತ್ತ 2 ಬಾರಿ ಅಧ್ಯಕ್ಷರಾಗಿ ಧೀಮಂತ ನಾಯಕ ನಿಂಗಪ್ಪ ಶಂಭು ಗೋಳಿಪಲ್ಲೆ ಇವರ ಅಧೀನದಲ್ಲಿ ನಡೆದ 28ನೇ ವಾರ್ಷಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ದಾಖಲೆಯ ಮಹಾಸಭೆಯನ್ನು ಹಮ್ಮಿಕೊಳ್ಳುವುದರ ಮೂಲಕ ರಾಜ್ಯಕ್ಕೆ ಸಂದೇಶ, ಅಂಗವಿಕಲರಿಗೆ 30 ಜನರಿಗೆ ತಲಾ ಒಬ್ಬರಂತೆ 5,000 ರೂಪಾಯಿ ಧನ ಸಹಾಯ ಮತ್ತು ಸದಸ್ಯರ ಮರಣೋತ್ತರ ತಲಾ 5,000 ರೂಪಾಯಿ ಒಳಗೊಂಡ ಈ ಸಂಸ್ಥೆ ಕೊಡುತ್ತಾ ಬಂದಿದ್ದಾರೆ. ಸ್ಥಳೀಯ ದೇವಾಲಯಗಳಿಗೆ ಜೀರ್ಣೋದ್ಧಾರಕ್ಕೆ ಸಹಾಯಧನ, ಸರ್ಕಾರಿ ಶಾಲೆಗೆ, ಶಿಕ್ಷಣ ಸಂಸ್ಥೆಗಳಿಗೆ ಬಲವರ್ಧನೆಗೆ ಸಹಾಯಧನ, ಷೇರುದಾರರಿಗೆ 15% ಡಿವಿಡೆಂಡ್ ಕೂಡ ಕೊಡುವುದಾಗಿ ಹೇಳಿದರು. ದಾಖಲೆಯ ಗರಿಷ್ಠ ಮಟ್ಟದ ನಿವ್ವಳ ಲಾಭವನ್ನು ಗಳಿಸಿದಂಥ 1,72,00,000 ಈ ಬ್ಯಾಂಕಿನ ಸಾಧನೆ ಎಂದರು. ಜನಪದ ಸೊಗಡನ್ನು ಹಾಗೂ ದೇಶೀಯ ಆಟಗಳನ್ನು ಮತ್ತು ಕಲೆಯನ್ನು ಪ್ರೋತ್ಸಾಹಧನವನ್ನು ನೀಡಿದ್ದೇವೆ. ಈ ಸಂಸ್ಥೆಗೆ ಕೃಪೆ ಮರೆಗುದ್ದಿಯವರ ಶ್ರೀ ಲಿಂಗೈಕ್ಯ ನಾಗಭೂಷಣ ಅಪ್ಪಾಜಿಯವರ ಕೃಪಾ ಅವರ ಆಶೀರ್ವಾದದ ಮೂಲಕ ಈ ಸಂಸ್ಥೆ ಪ್ರತಿ ವರ್ಷ ಪ್ರಗತಿಯಲ್ಲಿ ಮುನ್ನಡೆಯುತ್ತಿದೆ. ಈ ಭಾಗದ ಸದಸ್ಯರು, ಷೇರುದಾರರು, ಠೇವಣಿದಾರರು, ಸಂಘದ ಹಿತೈಷಿಗಳು ಯಾವತ್ತೂ ಅವರ ಸಹಕಾರದೊಂದಿಗೆ ಮುನ್ನಡೆಯುತ್ತಿದೆ. ಈ ಎಲ್ಲ ಪ್ರಗತಿಗೆ ಆಡಳಿತ ಮಂಡಳಿಯಿಂದ ಹಾಗೂ ಸಿಬ್ಬಂದಿ ವರ್ಗ ಅವರ ಪ್ರಾಮಾಣಿಕತೆ, ಸೇವೆ, ಪಿಗ್ಮಿ ಸಂಗ್ರಹಗಾರರು ಹಾಗೂ RD ಏಜೆಂಟರು ಸಹಕಾರದೊಂದಿಗೆ ಈ ಸಂಸ್ಥೆ ಬೃಹತ್ತಾಗಿ ಬೆಳೆದಿದೆ ಎಂದು ಅಧ್ಯಕ್ಷರಾದ ನಿಂಗಪ್ಪ ಶಂಭು ಗೋಳಿಪಲ್ಲೆ ಮಾತನಾಡಿದರು. ಆಡಳಿತ ಮಂಡಳಿಯ ಸದಸ್ಯರು, ಅಧ್ಯಕ್ಷರು ಶ್ರೀ ಮಲ್ಲಪ್ಪ ಶಂಭು ಗೋಳಿಪಲ್ಲೆ ಅಧ್ಯಕ್ಷರು, ಕರಿಯಪ್ಪ ಬಾಚಕ್ ಉಪಾಧ್ಯಕ್ಷರು, ಚೆನ್ನಪ್ಪ ಗೋಳಿಪಲ್ಲೆ, ಶ್ರೀ ಮಲ್ಲಪ್ಪ ಮಟ್ಟಿ, ಅರುಣ್ ಕೊಟ್ರನ್ನವರ್, ಶಿವಬಸಪ್ಪ ಮಲ್ಲನವರ್, ಕಾಮಣ್ಣ ಗೋಕಾವಿ, ಶಶಿಕಾಂತ್ ಬಾಳಶೆಟ್ಟಿ, ಸುರೇಶ್ ಪಟ್ಟಣಶೆಟ್ಟಿ, ಲಿಕಾಯತ್ ಬಾಗ್ವಾನ್, ಸಿದ್ದರಾಯ್ ಭೋವಿ, ಶ್ರೀಮತಿ ಕಲಾವತಿ ಸಂಭೋಜಿ, ಶ್ರೀಮತಿ ಕರುಣಾ ಬಾಳಶೆಟ್ಟಿ, ಮುಖ್ಯ ಕಾರ್ಯನಿರ್ವಾಹಕ PR ಹೆಬ್ಬು, ಸಹಾಯಕ ಕಾರ್ಯದರ್ಶಿ ಬಸು ಪಟ್ಟಣಶೆಟ್ಟಿ, ಶಂಕರಗೌಡ ಬುತ್ತೇಗೌಡ, ಶಂಗು ಗಿರಿಸಾಗರ್ ಹಾಗೂ ಸರ್ವ ಸಿಬ್ಬಂದಿ, ಪಿಗ್ಮಿ ಹಾಗೂ RD ಏಜೆಂಟರು ಈ ಕಾರ್ಯಕ್ರಮಕ್ಕೆ ತಮ್ಮ ಸೇವೆಯಿಂದ ಈ ದಾಖಲೆಯ ಮಹಾಸಭೆಗೆ ಹಮ್ಮಿಕೊಳ್ಳುವುದರ ಮೂಲಕ ಹಾಗೂ ಷೇರುದಾರರಿಗೆ, ಠೇವಣಿದಾರರ, ಗಲಗಲಿ ಗ್ರಾಮಸ್ಥರು, ಎಲ್ಲ ಸುತ್ತಮುತ್ತಲಿನ ಗ್ರಾಮದವರು ಕೂಡ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟರು.
ಈ ಸಂಸ್ಥೆ ಮಹಾಸಭೆಯ ಪ್ರವಕ್ತ ಎಂ ಜೋಶಿ ಅವರ ನೇತ್ರಾಲಯ ಜಮಖಂಡಿ ಇವರ ಸಂಯೋಗದಲ್ಲಿ ಉಚಿತ ಕಣ್ಣಿನ ಶಿಬಿರ ಏರ್ಪಡಿಸಿದ್ದರು. ಸದರಿ ಸಭೆಗೆ ಹರಿದು ಬಂದ ಜನಸಾಗರಕ್ಕೆ ಪ್ರಸಾದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿತ್ತು. ಈ ನಿರಂತರ ಸುದ್ದಿಗಾಗಿ SM ಸುದ್ದಿ ಮಿತ್ರ ಜಮಖಂಡಿ. ನಮಸ್ಕಾರ. ಜ್ಯೋತಿ ತನ್ನ ಮೈಯನ್ನು ಸುತ್ತಿಕೊಂಡು ಯಾವ ರೀತಿ ತನ್ನ ಬೆಳಕನ್ನ ಜ್ಯೋತಿ ಚೆಲ್ತಾ ಇದೆ ಅಂತ ಗ್ರಾಹಕರಿದ್ದೀರಿ, ಅಂತ ಠೇವಣಿದಾರಿದ್ದೀರಿ, ಅಂತ ನಿರ್ದೇಶಕ ಮಂಡಳಿ ಇದೆ, ಅಂತ ಅಧ್ಯಕ್ಷರು ತಾಯಂದರು. ಇದ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ನೋಡಿದ್ರ ಈ ಬ್ಯಾಂಕ್ ನನ್ನ ಅನಿಸಿಕೆ ಪ್ರಕಾರ ನನಗೂ ಏನ್ ಕಾರಣೈತಿ, ಈ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಕೋಆಪರೇಟಿವ್ ಸೊಸೈಟಿ ಯಾವ್ದಲ್ಲ ತೃಪ್ತಿಯಾಗಿಲ್ಲ. ಮುಂಬರುವಂತ ದಿನಮಾನದಲ್ಲಿ ಇದೇ ರೀತಿ ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಮಹಾತ್ಮರ ಆಶೀರ್ವಾದ, ಬಸವಣ್ಣವರ 11ನೇ ಶತಮಾನದ ಶಕ್ತಿ, ಶರಣರಿಂದ ಕೂಡಿದಂತ ಮಹಾತ್ಮರ ಶಕ್ತಿ ನೋಡಿರ ಈ ಭಾರತ ದೇಶದೊಳಗ ಪ್ರಪ್ರಥಮ ಕೋಆಪರೇಟಿವ್ ಸೊಸೈಟಿ ಪ್ರಥಮ ಸ್ಥಾನವನ್ನ ಪಡೆದಂತ ನಾವು ಯಾವ್ದಿದ್ರ ಬಸವೇಶ್ವರ ಅರ್ಬನ್ ಬ್ಯಾಂಕ್ ಆಕೈತೆ ಅನ್ನೋ ಮಾತನ್ನು ಕೂಡ ಅಪೇಕ್ಷೆ ಪಡ್ತಿದ್ದಾಗಿದೆ. ಜಾತಿ, ಮತ, ಪಂಥ ಭೇದ ಭಾವವಿಲ್ಲದೆ ಇಡೀ ಮನುಕುಲಕ್ಕೆ ಯಾವ ಒಂದು ಸಂದೇಶವನ್ನ ಕೊಡುವುದರ ಮುಖಾಂತರ ಆರ್ಥಿಕ ಕ್ಷೇತ್ರಕ್ಕೆ, ರಾಜಕೀಯ ಕ್ಷೇತ್ರಕ್ಕೆ, ಸಾಮಾಜಿಕ ಕ್ಷೇತ್ರಕ್ಕೆ, ಅರ್ಥಶಾಸ್ತ್ರಕ್ಕೆ, ನೀತಿಶಾಸ್ತ್ರಕ್ಕೆ, ರಾಜ್ಯಶಾಸ್ತ್ರಕ್ಕೆ, ಒಟ್ಟಾರೆ ಈ ಜಗತ್ತಿನಲ್ಲಿ ಯಾವ ಮೌಲ್ಯಗಳು ಇವತ್ತು ಯಾವ ಕ್ಷೇತ್ರಕ್ಕೆ ಬೇಕಲ್ಲ ಆ ಎಲ್ಲ ಕ್ಷೇತ್ರಕ್ಕೂ ಕೂಡ ಬೇಕಾಗುವಂತ ಮೌಲ್ಯಗಳನ್ನ ಕೊಟ್ಟದ್ದಕ್ಕ ಇವತ್ತ ಅಪ್ಪ ಬಸವೇಶ್ವರ ಹೆಸರಿನಲ್ಲಿ ಯಾವ ಸಂಘ ಸಂಸ್ಥೆಗಳನ್ನು ಹುಟ್ಟಾಗ್ತಾರಲ್ಲ ಅವೆಲ್ಲವೂ ಕೂಡ ಯಶಸ್ವಿ ಪಥದಲ್ಲಿ ಸಾಗ್ತಾವೆ ಅನ್ನೋದಕ್ಕ ಈ ಬಸವೇಶ್ವರ ಬ್ಯಾಂಕ್ ಅನ್ನು ಕೂಡ ಸ್ಮರಿಸಬಹುದು ಅನ್ನುವಂತ ಮಾತನ್ನ. ಯಾಕಂದ್ರೆ ಬಹಳ ಜನ ಪೂಜೆ ನಮ್ಗೆ ಹೇಳ್ತಿದ್ರು, ಏನಾರ ಒಂದು ಸಂಘ ಸಂಸ್ಥೆ ಓಪನ್ ಮಾಡುವಾಗ ಬಸವೇಶ್ವರ ಹೆಸರಲ್ಲಿ ಓಪನ್ ಮಾಡ್ರಿ, ಸತ್ಯ ಶುದ್ಧ ಕಾಯಕದೊಂದಿಗೆ ಆ ಸಂಸ್ಥೆಯನ್ನ ಮುಂದೆ ನಡೆಸ್ರಿ, ಅದೆಂದೂ ಕೂಡ ಇವತ್ತ ಅದು ಅಧೋಗತಿ ಇಳಿಯುವುದಿಲ್ಲ ಅನ್ನುವಂತ ಮಾತನ್ನು ಪೂಜ್ಯರು ಕೂಡ ಹೇಳ್ತಿದ್ರು. ಇದನ್ನೆಲ್ಲ ನೋಡಿದಾಗ, ಈ ಬ್ಯಾಂಕಿನ ವ್ಯವಸ್ಥೆಯನ್ನು ನೋಡಿದಾಗ, ಆರ್ಥಿಕವಾಗಿರ್ತಕ್ಕಂಥ ವ್ಯವಸ್ಥೆ, ಈ ಬ್ಯಾಂಕಿನ ಮುಖ್ಯವಾಗಿರ್ತಕ್ಕಂಥ ಗುರಿ ಯಾರು ಇದ್ದವ್ರು ಹಿಡಿದು ಇರದವ್ರು ಒಯ್ದು, ಇದರಲ್ಲಿ ನಿರ್ದೇಶಕ ಮಂಡಳಿಗೆ, ಅಧ್ಯಕ್ಷರಿಗೆ ಆಗುವಂತ ಲಾಭ ಏನು? ಸಮಾಜಕ್ಕಾಗಿ ತಮ್ಮನ್ನೇ ತಾವು ಅರ್ಪಣೆ ಮಾಡಿಕೊಂಡು ಒಂದು ಸಂಸ್ಥೆಯ ಮುಖಾಂತರ ಇವತ್ತು ಸಮಾಜಕ್ಕೆ ಹಲವಾರು ಬಡ ಕುಟುಂಬಗಳಿಗೆ ಆರ್ಥಿಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ನೀಡುವುದರ ಜೊತೆಗೆ ಇಡೀ ನಮ್ಮ ಗಲಗಲಿಯೆಲ್ಲ ಸುಮಾರು 5-6 ಬ್ರಾಂಚ್ಗಳನ್ನು ಆಗಿದಾವೆ ಅನ್ನುವಂತ ಮಾತನ್ನು ಹೇಳಿದ್ರು. ಸಮಗ್ರ ಇವತ್ತು ಬಾಗಲಕೋಟೆ ಜಿಲ್ಲೆಗೆ ಬರೆದಿರ್ತಕ್ಕಂಥ ಈ ಒಂದು ಗಲಗಲಿಯ ಕ್ಷೇತ್ರ ಜಿಲ್ಲೆಯಾದ್ಯಂತ ತನ್ನ ಕಾರ್ಯವ್ಯಾಪ್ತಿಯನ್ನ ಹಬ್ಬಿಸಿದೆ ಅಂದ್ರೆ ಆ ಗ್ರಾಹಕರ ಮೆಚ್ಚುಗೆಗೆ ಇಲ್ಲಿ ಎಷ್ಟೊಂದು ಅದು ತನ್ನ ವಿಶ್ವಾಸವನ್ನು ಗಳಿಸಿಕೊಂಡಿದೆ ಅನ್ನುವಂತ ಮಾತನ್ನು. ಯಾಕಂದ್ರೆ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥ ಬ್ಯಾಂಕ್ಗಳನ್ನ ತಾವೆಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಓದ್ತಾ ಇದ್ದೇವೆ. ಯಾವ ಒಂದು ಆ ಠೇವಣಿಯನ್ನು ಗಮನದಲ್ಲಿಟ್ಟುಕೊಂಡು, ಸಾಲದ ವಿತರಣೆಯನ್ನು ಗಮನದಲ್ಲಿಟ್ಟುಕೊಂಡು, ಒಟ್ಟಾರೆ ಈ ಸಂಸ್ಥೆಗೆ ಎಂದೂ ಕೂಡ ಅದು ಧಕ್ಕೆ ಆಗಬಾರದು ಅನ್ನುವಂತ ಮಾತನ್ನು ಹೇಳಿದಾಗ ಅಪ್ಪ ಬಸವಣ್ಣನವರ ವಚನ ನನಗೆ ನೆನಪಾಗ್ತದೆ. ಎಷ್ಟು ಚೆನ್ನಾಗಿ ಬಸವಣ್ಣನವರು ಅನೇಕ ವ್ಯಕ್ತಿಗಳನ್ನ, ಅದು ಸಮಾಜದ ದೃಷ್ಟಿಯಿಂದ ಕೀಳು ಮಟ್ಟದ ನೋಡ್ತಕ್ಕಂತ ವ್ಯಕ್ತಿಗಳನ್ನ ಏನು ಸನ್ಮಾನ ಮಾಡಿದ್ರಿ, ಅವ್ರು ಯಾರು ಅಂತಂದ್ರೆ ಅಂಗವಿಕಲರು, ವಿಕಲಚೇತನ ನೋಡಿದಿಲ್ಲ. ನಿಜವಾಗ್ಲೂ ಬಸವಣ್ಣ ಬಹಳ ಸಂತೋಷವಾಗಿದ್ದಾರೆ. ಇವತ್ತು ಮನ್ನಣೆ ಇಲ್ಲದವರನ್ನ ಮನ್ನಣೆ ಮಾಡಿದ್ರಲ್ಲ, ಇದು ಬಹಳ ದೊಡ್ಡದು. ಇದು ಬಸವ ಸಂಪ್ರದಾಯ, ಗುರು ಪರಂಪರೆ. ಬಂಧುಗಳೇ, ಈ ಸಂಸ್ಥೆಗೆ ಪೂಜ್ಯ ಅಪ್ಪಗಳವರ ಆಶೀರ್ವಾದ ಬಹಳ ದೊಡ್ಡದಿದೆ. ಇಲ್ಲಿ ಯಾವ ಕ್ರಿಯೆಗಳು ನಡೆಯುವುದಿಲ್ಲ, ಅಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಅವರು ಪಾದವನ್ನು ಇಟ್ಟಿರ್ತಕ್ಕಂಥ ಈ ಸಂಸ್ಥೆ ಈಗ 5 ಸಂಸ್ಥೆಗಳನ್ನ, 5 ಬ್ರಾಂಚ್ಗಳನ್ನ ಹೊಂದಿದೆ. ಅವ್ರು ಹೋಗುದ ಬಹಳ ಕಡಿಮೆ ಹೋಗ್ತಿದ್ರು, ಹೊರಗೆ ಮನಸ್ಸು ಬಂದ್ರೆ ಅಡ್ಡ ಹೋಗ್ತಿದ್ರು. ಅಲ್ಲಿ ಏನು ಆಶೀರ್ವಾದ ಮಾಡ್ತಿದ್ರು ಅಂದ್ರೆ ಒಂದೇ ಒಂದು ಆಶೀರ್ವಾದ ಮಾಡ್ತಾ ಇದ್ರು. ಏನಂತ ಹೇಳ್ತಿದ್ರು? ಗಟ್ಟಿಯಾದಾಗ ಮೆಟ್ಟು. ಇದು ಪ್ರತಿಯೊಂದು ರಂಗಕ್ಕೆ ಅನ್ವಯ ಆಗೈತಿ ಅಂತ ಒಂದು ಗುರುಗಳ ಆಶೀರ್ವಾದ ಪಡೆಯತಕ್ಕಂತ ಈ ಸಂಸ್ಥೆ ಇವತ್ತು 5 ಬ್ರಾಂಚ್ಗಳನ್ನ ಹೊಂದಿದೆ, ಅನೇಕ ಕಾರ್ಯಗಳನ್ನ ಮಾಡ್ತಾ ಇದೆ. ನಿಜವಾಗಲೂ ನಾವು ಮೆಚ್ಚಬೇಕು. ಸಿಬ್ಬಂದಿಯವರು ನಮ್ಮ ಮೇಲೆ ಕೇಳ್ತಾ ಇರ್ತೀನಿ, ಯಾವಾಗ ಮುಗಿತೈತಿಪ್ಪ ಸಂತೋಷ, ಯಾವಾಗ ಮುಗಿತಿದೆ ಸಂತೋಷ, ಶಂಕರು, ಬಸ್ಸು, ಇದನ್ನೆಲ್ಲರೂ ಕೇಳ್ತಾ ಇರ್ತಾನೆ. 5 ಗಂಟೆಗೆ ಮುಗಿತೈತೆ ನಮ್ಮ ಡ್ಯೂಟಿ. ಅದು ಮತ್ತೆ 7:30 ಆದಾಗ ಇನ್ನೂ ಇಲ್ಲೇ ಬ್ಯಾಂಕ್ನಾಗೆ ಇರ್ತಾರ. ಇಂಥ ಸಿಬ್ಬಂದಿ ಸಿಗೋದು ಬಹಳ ಅಪರೂಪ. ಏನಾದರೂ ಸಂಸ್ಥೆ ಬೆಳೆದಂದ್ರೆ ಸಿಬ್ಬಂದಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ.
ಯೋಜನೆಗಳನ್ನು ಬಹಳಷ್ಟು ಹಾಕಿಕೊಟ್ಟಿದ್ದಾರೆ ಅಧ್ಯಕ್ಷರು ಒಳಗೊಂಡು ನಿರ್ದೇಶಕರು. ಬರುವ ದಿನಮಾನದೊಳಗ ಅವರ ಎಲ್ಲ ಕನಸುಗಳು ಸಾಕಾರವಾಗಲಿ, ನನಸಾಗಲಿ, ನಿಮ್ಮೆಲ್ಲರ ಸಹಯೋಗ ಸಹಕಾರ ಸದಾಕಾಲ ಇರಲಿ ಅಂತ ಹೇಳುತ್ತಾ, ಬಹುಶಃ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಬಹಳ ಸರಿಯಾದ ನಮ್ಮ ಸೆಕ್ರೆಟರಿ ಒಳಗೊಂಡು ಮಹಿಳೆಯರಿಗೂ ಕೂಡ ಒಂದೇನು ಸೊಸೈಟಿ ಮಾಡ್ತಾನೆ ಅಂತ ಹೇಳಿಲ್ಲ. ಬಸವೇಶ್ವರ ಅಂಡರದೊಳಗ ಒಂದು ಮಹಿಳಾ ಸೊಸೈಟಿ. ಯಾಕಂದ್ರೆ ಏನ್ ಇರುದೆಲ್ಲ ನಿಮಿತ್ತೆ ಗಂಟು ಏನಿಲ್ಲ ಜೋಳಕ್ಕಿಲ್ಲ, ಸಂಜೆಗೆಲ್ಲ ಖಾಲಿ ಖಾಲಿ ಏನಿರು ನಿಮಿತ್ತೆ. ಯಾಕೆ ಸಾಕ್ಷಿ ಹೇಳ್ತಾನೆ ಅಂದ್ರೆ ಇವರೆಲ್ಲ ಖಾಲಿ ಮಾಡಿಬಿಡ್ತಾರೆ. ಸಂಚಾರಗಳು ದುಡಿತಾರೋ ಸಂಜೆ ಐದತ್ತಂದ್ರೆ ಖಾಲಿ ಖಾಲಿ. ಅಧ್ಯಕ್ಷರಲ್ಲಿ ಬರುತ್ತೆ ವಿಜಯ ಎಲ್ಲಿ ನೋಡಿದ್ರು ಫೋಟೋ ಕ್ಯಾಮ್ರಾ ಕ್ಲಿಯರ್ ಬರುತ್ತೆ ಮಾಡಿನ್ನೆ. ಪ್ರತಿ ತಿಂಗಳು 8 ಲಕ್ಷ ರೂಪಾಯಿಗಳಷ್ಟು ಬ್ಯಾಂಕಿಗೆ ಕಟ್ಟು ಮುಖಾಂತರ ಬ್ಯಾಂಕ್ ಬೆಳೆಸೋದ್ರ ನೀವು ಕೂಡ ಸಹಕಾರಿ ಆಗಿದೆ ಅನ್ನುವಂತ ಮಾತೆ. ಹಂಗೇನೆ 10 ಜನ ನಮ್ಮಲ್ಲಿ ಪಿಗ್ಮಿ ಏಜೆಂಟ್ ಅದಾರ, ಅವರು ಕೂಡ ಜಮಖಂಡಿ, ಆಮೇಲೆ ಬಿಳಿಗಿ, ಮುಧೋಳ, ಗುಣದಾಳ, ಗಲಗಲಿ ಪ್ರತಿ ತಿಂಗಳು ನಮ್ಗೆ 50 ಲಕ್ಷ ರೂಪಾಯಿದಷ್ಟು ಪಿಗ್ಮಿ ಹಣ ಸಂದಾಯ ಹಾಕಿ ಬ್ಯಾಂಕಿಗೆ ಹೊಸ ರೊಕ್ಕ ಬರ್ತದೆ. RD-ಯಿಂದ 8 ಲಕ್ಷ ರೂಪಾಯಿ ಬರ್ತದೆ. ಹಂಗ ನಾವು ಮಹಿಳೆಯರನ್ನು ಸಂಘಟನೆ ಮಾಡೋದು ಉದ್ದೇಶ ಏನೂ ಇಲ್ಲ. ಮಹಿಳೆಯರನ್ನು ಜಾಗೃತಿಗೊಳಿಸ್ಬೇಕಂತ ನಮ್ಮ ಆಗಲೇ ಪ್ರೇಮಕ್ಕರ್ ಹೇಳಿದ್ರು. 2-3 ಸಭೆ ಮುಖಾಂತರ ನಿಮ್ಗೆಲ್ಲ ನಾ ಏನ್ ಹೇಳಿದೀವಿ, ನೀವು ಸಂಘಟಿತರಾಗಬೇಕು. ಕಲಗಲಿ ಮತ್ತು ಚಿಕ್ಕಲಗಲಿ ಅತಿ ಕಡೆ ಜಂಬಿಗಿ, ಹೊಸೂರ, ಆ PSC ಕೆಂಗಲ್ಗುತ್ತಿದ್ದ ಲಾಸ್ಟ್, ಗಲಗಲಿಯ PSC ಲಾಸ್ಟ್. ಅಲ್ಲಿ ನಾ ಏನ್ ಮಾಡಿದ್ರೆ ಆರ್ಗನೈಸೇಷನ್ ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ RD ಸಹೋದರಿಯರು, ನಮ್ಮ ಪಿಗ್ಮಿ ಏಜೆಂಟರು, ನಮ್ಮಲ್ಲಿ ಕಾಂಟ್ರಾಕ್ಟ್ ಬೇಸ್ ಸಿಬ್ಬಂದಿ ಕೂಡ ನಮ್ಮ ಜೊತೆ ಪ್ರೆಸೆಂಟ್ ಇವತ್ತಿನ ದಿನ 35 ಮಂದಿ ನಾವು ಮೀಟಿಂಗ್ ಕರೆದು ನಮ್ಮ ಜೊತೆ ಕೂಡುದು ಕೆಲಸ ಆಗತ್ತೀವಿ. ಅದ್ರ ಜೊತೆಗೆ ಇವತ್ತೊಂದು ನನಗೆ ಖುಷಿ ಆಗೋ ವಿಚಾರ ಏನಂದ್ರೆ, ಒಂದು ಜನರಲ್ ಬಾಡಿ ಮೀಟಿಂಗ್ ಹೆಣ್ಮಕ್ಳು ಬರೋದು ಬಹಳ ಕಡಿಮೆ. ಅವ್ರಿಗೆ ಅದನ್ನ ಏನು ಜವಾಬ್ದಾರಿ ಕೊಟ್ಟಿದ್ವಿ, ಆ ಜವಾಬ್ದಾರಿಯನ್ನು ನಿಭಾಯಿಸಿ ಮಂದಿನ ಕೂಡಿಸಿದ್ರಿ. ಧನ್ಯವಾದಗಳು ನಿಮ್ಗೆ ಹೇಳಿ. ಮತ್ತ ಶಿವಾನಂದ ಶೆಟ್ಟರು, ಆಮೇಲೆ ನಮ್ಮ ಪ್ರೇಮಕ್ಕ ಅಂಗಡಿ ಅವರು ಹೇಳಿದ್ರು. ಆ ವಿಚಾರ ನನ್ನ ತಲೆಯಾಗ ಹೋಯ್ತು. ಬಸವೇಶ್ವರ ಸಂಸ್ಥೆ ಅಂದ್ರೆ ನಮ್ದು ಈ ಸದ್ಯ ಸಮೀಪ ಮಾರ್ಚ್ ಎಂಡದಷ್ಟೇ ಹೇಳಿ ನಾವು ಒಂದು 100 ಕೋಟಿ ರೂಪಾಯಿ ಸಮೀಪ ಬರ್ತದೆ. ಈ ಮಾರ್ಚ್ ಎಂಡಿಗೆ 100 ಕೋಟಿ ದಾಟದ ಸಂಸ್ಥೆಗೆ ಅಪಾರ ಪ್ರಮಾಣದಾಗ ಹರಿಹರದ ಬಂದವರಿಗೆ ಡಿಪಾಸಿಟ್ ಬರಾಗ್ತೈತಿ. ಒಳ್ಳೆ ಜನರಿಗೆ ಸಾಲ ಕೊಡಾಕತ್ತೀವಿ ನಾವು. ಸಾಲದಿಂದ ರಿಕವರಿ 90% ಐತಿ ನಮ್ದು ಇವತ್ತಿನ ದಿನ. ಅಂದಲ್ಲೇ 1,72,00,000 ಫಾಯ್ದೆ ಮಾಡಕ್ಕಾಗೈತಿ. ಈ ಸಲ ನಾವು ಹೆಚ್ಚು ಕಮ್ಮಿ 2 ಕೋಟಿನ ಫಾಯ್ದೆ ಮಾಡಿವು. ಈ ಸಭೆ ಜನರಲ್ ಬಾಡಿ ಮುಖಾಂತರ ಹೇಳೋದಂದ್ರ ಒಂದು 20-22 ಲಕ್ಷ ಅನುಭವಿಸಿ ನಾವು ಹೋಗ್ಬೇಕು ನೋಡ್ರಿ. ನಾವು ಎಲ್ಲರಿಗೂ ಇಟ್ಟಿಲ್ಲ. ನಾವು ಅದನ್ನು ಧರ್ಮಾರ್ಥ ನಿಧಿ ಅಂತ ಒಂದು 5 ಲಕ್ಷ ರೂಪಾಯಿ ತೆಗೆದಿಟ್ಟು. ಧರ್ಮಾರ್ಥ ಅಂದ್ರೆ ಯಾವ ಈ ಭಾಗದೊಳಗ ಹಳ್ಳಿಗಳಿರಲಿ, ಗಲಗಲಿ ಇರಲಿ, ನಮ್ಮನ್ನು ಕೇಳ್ಕೊಂಡು ಬಂದ್ರೆ ಕಮ್ಮಿ ಮಿನಿಮಮ್ 10,000 ರೂಪಾಯಿಯಿಂದ ನಾವು ರೊಕ್ಕನ ಸಂಸ್ಥೆ ಹೊತ್ತು ದೇಣಿಗೆ ಕೊಟ್ಟೇ ಇಲ್ಲ. ಯಾವ್ರು ಬಂದ್ರು ನಾವು ಬಿಟ್ಟೇ ಇಲ್ಲ. ಅದು ಅಪ್ಪ ಹೇಳ್ತಾರೆ ನಮ್ಮ ಗುರುಗಳು. ಬಹಳ ಸಂಸ್ಥೆ ಪ್ರಾಮಾಣಿಕವಾಗಿ ನಡೆಸ್ರಿ, ಪರಿಶುದ್ಧವಾಗಿ ನಡೆಸ್ರಿ. ನಿಮ್ಗೆ ಒಳ್ಳೆಯ ಒಂದು ಬದಲಾವಣೆ ಬಂದಾಗ ನೀವು ಜನಗಳ ಕಷ್ಟ ಸುಖಗಳಿಗೆ, ದೇವಸ್ಥಾನಗಳಿಗೆ ಜೀರ್ಣೋದ್ಧಾರ ಮಾಡೋದು ಹೇಳಿದ್ರು. ನಿಮ್ಗೆ ಹನುಮಂತ ಗುಡಿನ ನಮ್ಮ ಉದಾಹರಣೆ ಎಲ್ಲ ಅಪ್ಪುಗಳು ಹೇಳಿದ್ರು. ಅವತ್ತಿಂದ ಇವತ್ತಿನ ತನಕ ಅದು ಪ್ರತಿ ವರ್ಷ 5 ವರ್ಷಕ್ಕೊಮ್ಮೆ ಪೇಂಟ್ ಮಾಡಿಸ್ತೀವಿ, ರಿಪೇರಿ ಮಾಡಿಸ್ತೀವಿ. ಹನುಮಂತ ಗುಡಿಯಿಂದ ನಾವು ಸೇವೆ ಪ್ರಾರಂಭ ಆಗಿ ಈ ಭಾಗದಾಗ ಒಳ್ಳೆಯ
ಹಣ್ಣುಗಳಿಕೆ ಸಂಸ್ಥೆ ಅಷ್ಟ ಅಲ್ಲದೆ ದಾನ ಧರ್ಮ ಪರೋಪಕಾರ ತನ್ನದಾದ ಕೊಡುಗೆ ಕೊಟ್ಟಂತ ಸಂಸ್ಥೆ ಏನಾದರೂ ಇದ್ರೆ ಹೆಮ್ಮೆಯಿಂದ ಹೇಳ್ತು ನಮ್ಮ ಸಂಸ್ಥೆ ಅಂತ ಹೇಳಿ. ಈ ಸಭೆ ಅಂದ್ರೆ ಗದ್ದಲ ಮಾಡ್ತಾರೆ ಹಾಗೂ ಪ್ರಶ್ನೆ ಮಾಡ್ತಾರೆ ಹಾಗೂ ಅದನ್ನು ಮಾಡಿದ್ರೆ ಇದನ್ನು ಮಾಡಿರುತ್ತೆ ನ್ಯಾಯ ಮಾಡ್ತಾರೆ ಹಾಗೂ ಹಿಂಗೆಲ್ಲ ವಿಚಾರ ಇಟ್ಕೊಂಡಿದ್ದೆ ನಾನು. ಇಲ್ಲಿ ನೋಡಿದ್ರೆ ಪರಿಸ್ಥಿತಿನ ಬೇರೆ ಅದು. ಇಲ್ಲಿ ಒಂದು ಕಾರ್ಯಕ್ರಮದ ರೀತಿ ಈ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದನ್ನು ನೋಡಿದ್ರೆ ಬಹಳ ಸಂತೋಷದಾಯಕ ವಿಚಾರ. ಈ ಬ್ಯಾಂಕ್ ಬಹಳ ದಿನದಿಂದ ಪರಿಚಯ ನನಗೆ. ಶ್ರೀಮಾನ್ಯ ರಂಜನ ಪ್ರಣವ ಸ್ವರೂಪಿ ನಾಗಭೂಷಣ್ ಶಿವೇಗೌಡ ಇದನ್ನು ಉದ್ಘಾಟನೆ ಮಾಡಿ ಇದಕ್ಕೆ ಆಶೀರ್ವಾದ ಮಾಡ್ಯಾರಂದ್ರೆ ಈ 4-5 ಬ್ರಾಂಚ್ಗಳು ಆಗ್ಯಾವು. ಗೋಳಿಪಲ್ಲಿ ಅವ್ರು ನಾನು ಒಂದು ಬ್ಯಾಂಕ್ ಮಾಡಿದ್ದೆ, ಅವಾಗ ಹೇಳ್ತಿದ್ರು ಅವರು ನಿಮ್ ಬ್ಯಾಂಕ್ ಅರ್ಬನ್ ಬ್ಯಾಂಕ್ ಆಗ್ತದ್ರಿ ಅಂತ. ಆದ್ರೂ ಕೈ ಸುಟ್ಕೊಂಡಿದ್ದು ನಾನು. ಆದ್ರೆ ಇಂಥ ಒಂದು ಬ್ಯಾಂಕು ಇಷ್ಟು ಅಭಿವೃದ್ಧಿಯಾಗಿ ಇಂಥ ಕಾರ್ಯಗಳನ್ನ ಮಾಡಿ ಇಂಥ ನಿವ್ವಳ ಲಾಭವನ್ನು ಗಳಿಸಿ ಇಂಥ ಒಂದು ಬ್ಯಾಂಕನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಅಧ್ಯಕ್ಷರಿಗೂ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ತುಂಬ ಹೃದಯದ ಆಶೀರ್ವಾದವನ್ನು ಮಾಡ್ತಾ ರೊಕ್ಕ ಯಾರಿಗೆ ಬೇಡ ಹೇಳಿ